ಕೆಲವರೆಲ್ಲ ಅನ್ಕೊಂತಿದ್ದಾರೆ ಏನು ಕರ್ನಾಟಕ ಮತ್ತೆ ಬೆಂಗಳೂರಿಗೆ ಮತ್ತೆ ಸುತ್ತಮುತ್ತಲಿಗೆ ಸಂದೇಶ ಒಂದು ಒಳ್ಳೆ ಡಾನ್ ತರ ಇದ್ದಾರೆ ಅನ್ನೋ ರೀತಿಯಲ್ಲಿ. ಇಲ್ಲ 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 ಅಂದರೆ ಬರೀ ಸುತ್ತಮುತ್ತ ಬೆಂಗಳೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ. ಆದರೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನು ಗೊತ್ತಾ, ಡಾನ್ ಅಲ್ಲ ನಾವು, ಸರ್ವಿಸ್ ಮಾಡೋರಷ್ಟೇ, ಸೇವಕ ಅಂದರೆ ಜನರ ಸೇವಕ, ಜನಸೇವಕ ಅಷ್ಟೇ. ಈ ಡಾನು ರೌಡಿ ಅದೆಲ್ಲ ಬೇರೆ ಬೇರೆಯವ್ರು ಜಾಸ್ತಿ ಜನ ಇದ್ದಾರೆ. ಅಂಥ ವರ್ಡ್ಗಳಿಗೆಲ್ಲ ನಾವು ಶೂಟಬಲ್. ನಾವೇನಿದ್ರು ಜನಗಳ ಸರ್ವಿಸ್ ಮಾಡೋದು. ನನಗೆ ಕೆಲಸ ಮಾತ್ರ ಕಾಣಿಸ್ತಾ ಇರ್ತೈತಿ, ಅದ್ರ ಹಿಂದೆ ಯಾರಿರ್ತಾರೆ ಏನು ಅದೆಲ್ಲ ಕಾಣಿಸಲ್ಲ. ಅದು ನ್ಯಾಯಯುತವಾಗಿದ್ದರೆ ಇಂಥ ಬಡವರಾದರೂ ನಮ್ಮ ತನಕ ಯಾವುದೇ ಕೆಲಸ ಅಂತ ಹೇಳ್ಬಿಟ್ಟು ಬಂದಾಗ ನಾವು ಮಾಡಿಕೊಡ್ತೀವಿ. ಅರ್ಥ ಆಯ್ತಲ್ಲ? ಜನಗಳ ಸೇವೆ ಮಾಡೋದಕ್ಕೆ ಜನರ ಒಂದು ಸೇವಕ ಅಷ್ಟೇ, ಜನರ ಸೇವಕ ಅಷ್ಟೇ. ಈ ಡಾನು ಇನ್ನೊಂದು ಇಂಥ ಪಟ್ಟಗಳಿಗೆಲ್ಲ ನಾವು ಹೋಗಲ್ಲ ಸರ್, ನನಗಿಷ್ಟ ಇಲ್ಲ. ಓಕೆ, ಏನು ಸರ್ ಉದ್ದೇಶ? ಗೃಹ ಪ್ರವೇಶದ ಪ್ರಯುಕ್ತ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ನಾಗರಾಜಣ್ಣವರು ಮತ್ತು ನಮ್ಮ ರಾಜಣ್ಣವರು ಅಜ್ವಾರ ಗ್ರಾಮದಲ್ಲಿ ಗೃಹ ಪ್ರವೇಶಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕೈಲಾಗಿರೋಂಥ ಸ್ವಲ್ಪ ಸಹಾಯ ಮಾಡ್ತೀವಿ, ದಯವಿಟ್ಟು ನಮ್ಮ ಮನೆಗೆ ಬರಬೇಕು, ಬೆಳಗ್ಗೆ ಟಿಫನ್ ಊಟ ಮಾಡ್ಕೊಬೇಕು ಅಂತೇಳ್ಬಿಟ್ಟು ಕರೆಸಿದ್ರು. ಜಸ್ಟ್ ಬಂದೆ, ಆ ವಿಚಾರ ನೀವು ತಿಳ್ಕೊಂಡು ಬಂದಿದ್ದೀರಾ. ನಿಮಗೂ ಮುಕ್ತ ಆಹ್ವಾನ, ದಯವಿಟ್ಟು ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಬರಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ. ಸರ್, ಒಂದು ಮನೆ ಕಟ್ಟಬೇಕಾದ್ರೆ ತುಂಬ ಸವಾಲುಗಳಿರುತ್ತೆ. ನೀವು ಹೋರಾಟದ ಹಾದಿಯಲ್ಲಿ ಇದ್ದುಕೊಂಡು ಯಾವ ರೀತಿ ಮನೆ ಕಟ್ಟೋದಕ್ಕೆ ಏನೆಲ್ಲ ಒಂದು ಸವಾಲುಗಳಿದೆ, ಯಾರ್ಯಾರು ಏನೋ ಸಹಾಯ ಮಾಡಿದ್ರ ಇಲ್ಲ ಹೇಗೆ ಸರ್? ಅದು ತುಂಬ ಜನ ತುಂಬ ಸಹಾಯ ಮಾಡಿದ್ರು ನೋಡಿ, ಈಗಲೂ ಅಷ್ಟೇ ಎಲ್ಲ ಮಾಡಿದ್ರು. ಇವಾಗ ಮನೆ ಹಂಗಾಗೈತಂದರೆ ಜನಗಳ ಆಶೀರ್ವಾದ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶೀರ್ವಾದ. ಈಗ ಮನೆ ಕಟ್ಟಿ ಆಗಿರೋಂಥದ್ದು. ಮನೆಗೆ ಸಂಬಂಧಪಟ್ಟಂಗೆ ಮಂಗಳವಾರ ಮನೆಯಲ್ಲೇ ಇರ್ತೀನಿ. ಮಂಗಳವಾರ ಸ್ಪೆಷಲ್ ಸ್ಟೋರಿ ಮಾಡೋಣ. ದಯವಿಟ್ಟು ನೀವು ಬಂದು ನಿಮ್ಮ ಸುದ್ದಿವಾಹಿನಿಗೆ ಮನೆ ಕಟ್ಟುವಾಗ ಏನೇನು ಸವಾಲುಗಳು ಬಂತು, ಏನಾಯಿತು, ಇದನ್ನೆಲ್ಲ ಸ್ಪೆಷಲ್ ಸ್ಟೋರಿ ಮಾಡಿ. ಥ್ಯಾಂಕ್ ಯು. ಓಕೆ.